ಈಗ ಗದಗ್ನ ಒಂದು ಸ್ಟೋರಿ. ತಗ್ಗಾದ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಓಡಿಸುವ ಡ್ರೈವರ್ಸ್, ಕಿತ್ತೋದು ಸೇತುವೆ ಸರಿಪಡಿಸುವಂತೆ ಜನರ ಆಗ್ರಹ. ಎಸ್ ವೀಕ್ಷಕರೇ, ಹೀಗೆ ಜೀವ ಭಯದಲ್ಲೇ ಟ್ರ್ಯಾಕ್ಟರ್ ಓಡಿಸ್ತಾ ಇರೋ ರೈತರು, ಮತ್ತೊಂದು ಕಡೆ ಜೀವ ಕೈಯಲ್ಲಿ ಹಿಡ್ಕೊಂಡು ಟ್ರ್ಯಾಕ್ಟರ್ ಹಿಂದೆ ಕೂತಿರೋ ಜನ. ಈ ದೃಶ್ಯಗಳು ಕಂಡು ಬಂದಿದ್ದು ಸಚಿವ ಎಚ್.ಕೆ. ಪಾಟೀಲ್ ಪ್ರತಿನಿಧಿಸುವ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ. ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದ ಈ ಸೇತುವೆ ಕೊಚ್ಕೊಂಡು ಹೋಗಿದೆ. ಇಂಥ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ರೈತರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಮಾರ್ಗದಲ್ಲಿ ಹೋದ್ರೆ ಜಿಮ್ಸ್ ಆಸ್ಪತ್ರೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಹಾಳಾದ ರಸ್ತೆಯಿಂದಾಗಿ 20 ಕಿಲೋಮೀಟರ್ ಸುತ್ತ ಹಾಕೊಂಡು ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಇದು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದಿಂದ ಮಲ್ಲಸಮುದ್ರ ಗ್ರಾಮದ ಮಾರ್ಗವಾಗಿ ಜಿಮ್ಸ್ ಆಸ್ಪತ್ರೆಗೆ ಹೋಗೋ ರಸ್ತೆ. ಈ ಹಿಂದೆ ಇದೇ ರಸ್ತೆಯಲ್ಲಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಓಡಾಡ್ತಾ ಇದ್ವು. ಕಳೆದ ವರ್ಷ ಭಾರಿ ಮಳೆಯಿಂದ ಸೇತುವೆ ಕೊಚ್ಕೊಂಡು ಹೋಗಿದೆ. ಕುರ್ತಕೋಟಿ, ಅಂತೂರು, ಬೆಂತೂರು, ಹೊಸಳ್ಳಿ ಗ್ರಾಮದ ಜನರಿಗೆ ಈ ಮಾರ್ಗವಾಗಿ ಜಿಮ್ಸ್ ಆಸ್ಪತ್ರೆ ಬಹಳ ಸಮೀಪವಾಗುತ್ತೆ. ಇದೀಗ ಹಾಳಾದ ಸೇತುವೆ ಹಾಗೂ ಹದಗೆಟ್ಟ ರಸ್ತೆಯಿಂದ ಕುರ್ತಕೋಟಿ ಗ್ರಾಮದಿಂದ ಹುಲಕೋಟಿ ಮಾರ್ಗವಾಗಿ ಗದಗ ನಗರಕ್ಕೆ ಬಂದು ಜಿಮ್ಸ್ ಆಸ್ಪತ್ರೆಗೆ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸೇತುವೆ ಹಾಗೂ ರಸ್ತೆ ದುರಸ್ತಿ ಮಾಡಬೇಕಿದೆ. ಇಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಮರ್ಜೆನ್ಸಿ ಅಂತ ಬಂದರೆ ಅವರು ಅಲ್ಲಿಗೆ ಇದನ್ನು ಮಾಡ್ತಾರೆ, ಬರೆದು ಕೊಡ್ತಾರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಇರುತ್ತೆ. ಇದು ನಮಗೆ ಸಮೀಪ ಆಗುತ್ತೆ ಹೋಗಾಕ. ಸೊ ಇದು ದಾರಿ ಎಲ್ಲ ಕೆಟ್ಟುಬಿಟ್ಟಿದೆ, ಸಂಪೂರ್ಣವಾಗಿ ಕೆಟ್ಟಿದೆ. ಮತ್ತು ಕಳಪೆ ಮಟ್ಟದ ಒಂದು ಕಾಮಗಾರಿ ಆಗೈತಿ. ಅದೆಲ್ಲ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಮತ್ತು ಈ ಮಾರ್ಗವಾಗಿ ಚಲಿಸೋ ಮುಂದಾಗ ಅನೇಕ ಇವಾಗ ಬೈಕ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಬಿದ್ದು ಅನೇಕ ಗಾಯಗೊಂಡಿದ್ದಾರೆ. ರೈತರು ಇಲ್ಲಿ ಹೇಳ್ಬೇಕಂದ್ರೆ ಅಡ್ಡಾಡಕ್ಕೆ ಹೆದರ್ತಾ ಇದ್ದಾರೆ. ಇವತ್ತು ಪೇಷಂಟ್ಗಳಿಗೆ ಹೋಗತಕ್ಕಂಥದ್ದು ಏನಿದೆ ಅಲ್ಲ, ಅವ್ರಿಗೆ ಅನುಕೂಲ ಮತ್ತೆ ಮಾಡಿಕೊಡ್ಬೇಕಂತಂದು ಮಾನ್ಯ ಎಚ್.ಕೆ. ಪಾಟೀಲರು ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ವಿ. ಗಮನಕ್ಕೆ ತಂದರೂ ಕೂಡ ಈ 10 ರಿಂದ 12 ವರ್ಷ ಕೂಡ ಈ ಕಾಮಗಾರಿಯನ್ನು ನೆನಗುದಿಗೆ ಬಿದ್ದಿದೆ. ಇಲ್ಲಿ ಇರತಕ್ಕಂಥ ಕಳಪೆ ಕಾಮಗಾರಿಗಳನ್ನು ಮಾಡಿಕೊಂಡು 10 ರಿಂದ 12 ಬಾರಿ ಬಿಲ್ಲನ್ನು ತಕ್ಕೊಂಡು ಕಾಮಗಾರಿಯನ್ನು ಅದನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಆ ಕಾಮಗಾರಿಯನ್ನು ಇವತ್ತು ಯಶಸ್ವಿಗೊಳಿಸಿಲ್ಲ ಅವರು. ಸಚಿವ ಎಚ್.ಕೆ. ಪಾಟೀಲ್ಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಈ ರಸ್ತೆ ದುರಸ್ತಿ ಆದ್ರೆ ತುರ್ತು ರೋಗಿಗಳು ಆದಷ್ಟು ಬೇಗ ಜಿಮ್ಸ್ ಆಸ್ಪತ್ರೆ ತಲುಪಬಹುದು. ಈ ವರದಿ ನೋಡಿ ಆದ್ರೂ ಸಚಿವ ಎಚ್.ಕೆ. ಪಾಟೀಲ್ ಎಚ್ಚೆತ್ತುಕೊಳ್ಬೇಕಿದೆ. ಗದಗನ ಜಿಮ್ಸ್ ಆಸ್ಪತ್ರೆಗೆ ಹೋಗಲು ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕಿನ ಕುರ್ತಕೋಟಿ ಮಾರ್ಗವಾಗಿ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಅದರಲ್ಲಿ ಸೇತುವೆ ದುರಸ್ತಿಯಲ್ಲಿರುವುದರಿಂದ ಈ ಮಾರ್ಗವಾಗಿ ಸಂಚಾರ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕುರ್ತಕೋಟಿ ಗ್ರಾಮದಿಂದ 10 ಕಿಲೋಮೀಟರ್ನಲ್ಲಿ ಜಿಮ್ಸ್ ಆಸ್ಪತ್ರೆ ತಲುಪಬಹುದು. ಆದರೆ ರಸ್ತೆ ಹದಗೆಟ್ಟಿರುವುದರಿಂದ ಸುಮಾರು 30 ರಿಂದ 35 ಕಿಲೋಮೀಟರ್ ಸುತ್ತಾಕಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಮತ್ತು ಅವರು ಪ್ರತಿನಿಧಿಸುವಂಥ ಏನು ಗದಗ ವಿಧಾನಸಭಾ ಕ್ಷೇತ್ರದ ಗ್ರಾಮವಾದಂಥ ಕುರ್ತಕೋಟಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಚಿವರು ಎಚ್ಚೆತ್ತುಕೊಂಡು ಈ ರಸ್ತೆ ದುರಸ್ತಿ ಮಾಡಬೇಕು ಮತ್ತು ಸೇತುವೆಯನ್ನು ಕೂಡ ದುರಸ್ತಿ ಮಾಡಬೇಕಂತೇಳಿ ಸ್ಥಳೀಯರು ಮತ್ತು ರೈತರು ಒತ್ತಾಯ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಚಿವರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಓಕೆ, ಈಗ ಎಸ್ ಟಿ ಗೌಡ್ರಿದ್ದಾರೆ, ಜಿಲ್ಲಾ ಪಂಚಾಯತ್ ಉಪವಿಭಾಗಾಧಿಕಾರಿ ಡಬಲಿ ಅವರು. ಸರ್, ಎಸ್ ಟಿ ಸರ್, ಗೌಡ್ರು ಸರ್, ನಮಸ್ತೆ. ಸರ್ ನಮಸ್ಕಾರ. ಕಂಪ್ಲೀಟ್ ಹೋಗಿದೆ ಸರ್. ಇದು 10 ಕಿಲೋಮೀಟ್ರ್, ಇದು 7 ಕಿಲೋಮೀಟರ್ ಇದೆ ಸರ್. 7 ಕಿಲೋಮೀಟ್ರ್ ಸರ್. ಹೌದು. ಏನೋ ಸಾಧ್ಯತೆ ಇದೆಯಾ ಸರ್ ಏನಾದರೂ ಮಾಡ್ಲಿಕ್ಕೆ? ಇದಕ್ಕೆ ಇದು ಮಾಡಿದ್ವಿ. 1 CR ಈಗ ಅಪ್ರೂವ್ ಆಗಿದೆ ಸರ್. ಇದು ಮಾಡ್ತಾ ಇದ್ದೀವಿ ಸರ್. ಒಂದು 2 CD ಒಂದಿಷ್ಟು ಲೆಂತ್ ಮಾಡ್ತಾ ಇದ್ದೀವಿ ಸರ್. ಇನ್ನೂ ನಮ್ದು 4 ಕಿಲೋಮೀಟರ್ ಮಾಡಬೇಕು ಸರ್. ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಸರ್. ಅದು 2.5 CR ಎಸ್ಟಿಮೇಟ್ ಆಗಿದೆ. ಅದು ಬಂದ ಮೇಲೆ ಅದನ್ನ ಮಾಡಿಕೊಡ್ತೀವಿ ಸರ್. ಯಾವಾಗಿಂದ ಆಗ್ಬೋದು ಸರ್? ಒಂದು ಅಪ್ರಾಕ್ಸಿಮೇಟ್ಲಿ ಈಗ ಹೇಳಿದೀವಿ ಸರ್, ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಗೂ ಹೇಳಿದೀವಿ ಸರ್ ಇದನ್ನ ವಿಷಯ. ಓಕೆ, ಇದು ಮೋಸ್ಟ್ಲಿ 1-2 ತಿಂಗಳಲ್ಲಿ ಇದು ಆಗ್ಬೋದು ಸರ್, ಅನುಮೋದನೆ ಆಗ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಎಚ್.ಕೆ. ಪಾಟೀಲರು ಇಲ್ಲಿಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು. 7 ಕಿಲೋಮೀಟ್ರ್ ರಸ್ತೆ, ನಾವು ಅದೇ ಹೇಳೋದು ಸರ್. ಈಗ ಈ ಮಂತ್ರಿಗಳಿಗೆ ಆ ದಾಬಸ್ಗೆ ಹೋಗಿ ಬಂದರು ಮುಖ್ಯಮಂತ್ರಿಗಳು, 12 ಕೋಟಿ ಏನಾದರೂ ಲಾಭ ಆಯಿತಾ? ಆಮೇಲೆ ಇವರು ಕೈಗಾರಿಕಾ ಸಚಿವರು ದುಬೈಗೆ ಹೋಗಿ ಬಂದರು, 2.25 ಕೋಟಿ. ಒಂದೇ ಒಂದು ಸೈನ್ ಆಗಲಿಲ್ಲ, ಅಥವಾ ಬೇರೆ ದುಡ್ಡು ತಂದು ಇಲ್ಲ ಹಾಕ್ತೀವಿ ಕರ್ನಾಟಕದಲ್ಲಿ, ಇಲ್ಲ. ಸೋರಿಕೆ ಅನ್ನೋದು ಇದನ್ನು ತಡೆಗಟ್ಟಬೇಕು. ಬರ ಪರಿಹಾರ ಅಂತೇಳಿ
ಡೆಲ್ಲಿಗೆ ಹೋಗ್ತೀರಿ, ವಾಪಸ್ ಬರುವಾಗ ಪ್ರೈವೇಟ್ ಜೆಟ್ಟಲ್ಲಿ ಬರ್ತೀರಿ. ಒಂದು ಪ್ರೈವೇಟ್ ಜೆಟ್ಟಲ್ಲಿ ಬರೋದಂದರೆ ಖರ್ಚು ಎಷ್ಟು ಗೊತ್ತಾ? ಒಂದು 50 ಲಕ್ಷನೋ 70 ಲಕ್ಷನೇನೋ ಆಗುತ್ತೆ ಒಂದು ಸಲ ಹೋಗಿ ಬರಲಿಕ್ಕೆ. ಬೇಕಾದು ಕೇವಲ ಒಂದು 10,000 ಇದು 4-5 ಜನರಿಗೆ ಅಂತಂದರೆ ಒಂದು 1 ಲಕ್ಷದಲ್ಲಿ ಆಗೋಗ್ಬಿಡುತ್ತೆ. ಇದು ದುಂದುವೆಚ್ಚ. ಈ ದುಂದುವೆಚ್ಚಗಳನ್ನೆಲ್ಲ ಈ ಥರ ಹಾಕಿದರೆ ಹೆಂಗಿರುತ್ತೆ? ಅದಕ್ಕೆ ಪಕ್ವ ನಾಯಕತ್ವ ಬೇಕು. ಎಸ್ ಮಂಜು ಪತ್ತಾರ್, ಓಕೆ, ಏನಾಗ್ಬೋದು ಇದ್ದಾರೆ? ಹೌದು ಜಯಪ್ರಕಾಶ್ ಶೆಟ್ಟಿ, ಏನಂದರೆ ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದಿಂದ ಜಿಮ್ಸ್ ಆಸ್ಪತ್ರೆಗೆ ಮತ್ತು ಅಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಜಮೀನುಗಳಿದ್ದಾವೆ. ಅಲ್ಲಿ ಹೋಗಲು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಆ ಕುರ್ತಕೋಟಿ ಗ್ರಾಮದಿಂದ ಗದಗ ಬರಲಿಕ್ಕೆ ಕೇವಲ ಈ ರಸ್ತೆಯಲ್ಲಿ ಬಂದರೆ 10 ಕಿಲೋಮೀಟರ್ ಆಗುತ್ತೆ. ಅವರು 20 ಕಿಲೋಮೀಟರ್ ಸುತ್ತ ಹಾಸಿ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಆ ಒಂದು ರಸ್ತೆಯಲ್ಲಿ ಸಾಕಷ್ಟು ಜಮೀನುಗಳಿರೋದ್ರಿಂದ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಈ ಕಳೆದ 5-6 ವರ್ಷಗಳಿಂದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಆದರೆ ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ರಿಗೆ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರು. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಆದರೆ ಕಳೆದ ಬಾರಿ ಏನು ಧಾರಾಕಾರವಾಗಿ ಸುರಿದಂಥ ಮಳೆಗೆ ಈ ಒಂದು ಸೇತುವೆ ಕೊಚ್ಕೊಂಡು ಹೋಗಿದೆ. ಕೇವಲ 1 ಕೋಟಿ ರೂಪಾಯಿ ಅನುದಾನ ಮಾತ್ರ ಬಂದಿದೆ ಅಂತೆ. ಆದರೆ ಇನ್ನೂ ಸೇತುವೆ ಕಾಮಗಾರಿ ಆಗಿರ್ಬೋದು ಮತ್ತು ರಸ್ತೆ ಕಾಮಗಾರಿ ಮಾಡಲು 2,50,00,000 ರೂಪಾಯಿ ಅನುದಾನ ಬೇಕಾಗಿದೆ. ಈಗಾಗಲೇ ಸರ್ಕಾರಕ್ಕೆ ಅನುಮೋದನೆ ಕೂಡ ಸಲ್ಲಿಸಿದ್ದಾರೆ, ನಮಗೆ ಅನುದಾನ ಬೇಕಂತೇಳಿ. ಆದರೆ ಈವರೆಗೂ ಅನುದಾನ ಬರ್ತಾ ಇಲ್ಲ. ಹೀಗಾಗಿ ಅಲ್ಲಿ ಪ್ರತಿನಿತ್ಯ ಜನರು ಸಾಕಷ್ಟು ಸಂಕಷ್ಟ ಅನುಭವಿಸುವಂತಾಗಿದೆ. ಯಾಕಂತಂದರೆ ಹತ್ತಿರದಲ್ಲಿ ಅಂದರೆ ಕುರ್ತಕೋಟೆ ಆಗಿರ್ಬೋದು, ಅಂತೂರು ಬೆಂತೂರು ಆಗಿರ್ಬೋದು, ಆ ಭಾಗದಿಂದ ಬರುವಂಥ ಸಾಕಷ್ಟು ರೈತರಾಗಿರ್ಬೋದು, ರೋಗಿಗಳಾಗಿರ್ಬೋದು ಕೇವಲ 10 ಕಿಲೋಮೀಟರ್ನಲ್ಲಿ ಜಿಮ್ಸ್ ಆಸ್ಪತ್ರೆ ತಲುಪ್ತಾರೆ. ಆದರೆ ಇಷ್ಟು 20 ಕಿಲೋಮೀಟರ್ ಬರುವಂಥ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದವರು ಹೇಳ್ತಾ ಇರ್ತಾರೆ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕ ಮಾಡ್ತೀವಿ ಅಂತ. ಉತ್ತರ ಕರ್ನಾಟಕ ಮಾಡೋದಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕು, ಮತ್ತೊಂದು ಮಾಡಬೇಕು, ನಮ್ಮನ್ನು ಅಧ್ಯಕ್ಷ ಮಾಡಿ, ರಾಜ್ಯಾಧ್ಯಕ್ಷ ಮಾಡಿ, ಮತ್ತೊಂದು ಮಾಡಿ. ಮಣ್ಣಂಗಟ್ಟಿ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನಿಮ್ಮಿಂದ ಒಬ್ಬ ಶಾಸಕರಾಗಿ ಇಲ್ಲಿ ಎಲ್ಲ ಇಷ್ಟೆಲ್ಲ ಮಂತ್ರಿಗಳಾಗಿ ಏನು ಮಾಡಿದ್ದೀರಿ ಉತ್ತರ ಕರ್ನಾಟಕಕ್ಕೆ? ನಿಮ್ಗೆ ಶಾಪ ಉತ್ತರ ಕರ್ನಾಟಕ ಜನರದ್ದು. ಆಗಿಲ್ವ ಉತ್ತರ ಕರ್ನಾಟಕದವರಿಗೆ ಸೇಮ್ ಬರೋದಿಲ್ವಾ ಅನುದಾನಗಳು? ಅದೇ ಥರ ಪ್ರಯತ್ನ ಪಟ್ಟರೆ ಆಗೋದಿಲ್ವಾ? ಮಾತೆತ್ತಿದ್ರೆ ನಾವು ಪ್ರತ್ಯೇಕ ಮಾಡ್ತೀವಿ. ನಿಮ್ಮ ಯೋಗ್ಯತೆಗೆ ನಿಮ್ಮ 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 ಆ ಉತ್ತರ ಕರ್ನಾಟಕವನ್ನು ಚೆನ್ನಾಗಿ ಮಾಡಿ ಫಸ್ಟು. ಆ ಜನಗಳೆಲ್ಲ ನಿಮ್ಮನ್ನು ಅಟ್ಟಾಡಿಸಿ ಎಲ್ಲ ಹೊಡಿಬೇಕು ಪ್ರತಿಯೊಬ್ಬರನ್ನು ಕೂಡ, ಈ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನೆಲ್ಲ. ಹಂಗೆ ಸರಿಯಾಗತ್ತೆ. ದುಂದುವೆಚ್ಚ, ಪ್ರತಿಯೊಂದಕ್ಕೂ ಕೂಡ ದುಂದುವೆಚ್ಚ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.